ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಬಂದ ತಕ್ಷಣ ಇಷ್ಟು ಖುಷಿ ಆಯ್ತು. ಈ ಸಂಭ್ರಮ ನೋಡಿ, ಪವಿತ್ರವಾದ ಭಾಗ್ಯವಂತಿ ಸ್ಥಾನ ನೋಡಿ, ಅದ್ರೊಳಗ ಲಕ್ಷ್ಮಿ ಸ್ವರೂಪ, ಅಷ್ಟಲಕ್ಷ್ಮಿ ಸ್ವರೂಪ ಉಡಿ ತುಂಬುವಂತ ಬಂದಂತ ಎಲ್ಲ ತಾಯಂದ್ರ ಭವ್ಯ ಸಂಖ್ಯೆ ನೋಡಿ ಮನಸ್ಸಿಗೆ ಒಂದ್ ದೊಡ್ಡ ಖುಷಿ ಆಯ್ತು. ನಿಮ್ ಸಲುವಾಗಿ ಒಂದ್ ಜೋರಾಗಿ ಚಪ್ಪಾಳಿ ಬನ್ನಿ. ಯಾಕಂದ್ರೆ 7 ಗಂಟೆ 6:30 ಹಿಡ್ಕೊಂಡಿ ನಮ್ ಶಾಸ್ತ್ರಿಯವರು, ಶಿವಲಿಂಗ ಶಾಸ್ತ್ರಿ ಅವರು ಪುರಾಣ ಹೇಳಿಕತ್ತೆ. ಅದು ಪುರಾಣ 11 ದಿವಸ ಪೂರ್ತಿ ನಾಳೆ ಮುಕ್ತಾಯ ಆಗ್ತದೆ. ನೀವು 11 ದಿವಸ ಪೂರ್ತಿ ಪುರಾಣ ಕೇಳಿದ್ರಿ. ಯಾವಾಗ ಪುರಾಣ ಕೇಳಿದ್ರಿ ತಾಯಂದ್ರೆ? ಶರಣ್ ಬಸವೇಶ್ವರ ಪುರಾಣ ನಾವು ಎಷ್ಟು ದಿನ ಹೇಳಿದ್ರು ಸಾಲದದು. ಯಾಕಂದ್ರೆ ಅವ್ರ ಮಹಿಮೆ ಎಷ್ಟು, ಅವ್ರು ಮಾಡಂತ ಕಾರ್ಯಗಳು ಎಷ್ಟು, ಅಷ್ಟೆಲ್ಲ ನಾವು 11 ದಿವಸ ಕೇಳಿವಂದ್ರೆ ಅದ್ರೊಳಗಿಂದ ಒಂದು 11 ನುಡಿಗಳು ತಗೊಂಡ್ರು ಸಾಕು, ನಮ್ ಜೀವನ ಪಾವನ ಆಗ್ತದ ಅಂತ ಹೇಳ್ತೀವಿ. ಯಾಕಂದ್ರೆ ಸತ್ಪುರುಷರು, ಸಾಧರು, ಸಂತರು, ಮಠಾಧೀಶರು ಎಲ್ಲರೂ ಇವರು ನಮಗ ಮಾರ್ಗದರ್ಶನ, ಅವ್ರ ಆಶೀರ್ವಚನ, ಅವ್ರು ಮಾಡಂತ ಕಾರ್ಯಗಳನ್ನು ನಾವು ತಗೋಬೇಕು. ಯಾಕಂದ್ರೆ ಈಗಾಗ್ಲೇ ಶಾಸ್ತ್ರಿಜಿ ಹೇಳಿದ್ರು, ಕೊಟ್ಟವರು ತಗೊಂಡವ್ರು ಮತ್ತೆ ಕೈ ಇದು ಮಾಡೋದೇನು ಹೇಳಿದ್ರು ಶಾಸ್ತ್ರಿ ಅವರು. ಸೊ ನಾ ಏನಂತೀನಿ, ನಾವು ನಮ್ಮ ಮಗ್ಗಲ್ ಹೆಣ್ಮಗಳು ಇವತ್ ಏನ್ ಹಾಕೊಂಡಾಳ, ಅಕ್ಕಿ ಹೊಸದ್ ಏನ್ ತಗೊಂಡ್ ಬಂದಾಳ ಅದ್ರ ಗಮನ ಕೊಡೋದು ಬಾಳ. ನಮ್ಮ ಮನಸ್ಸು ಆಕಿ ತಂದಂತ ಕೆಲ್ಸಗಳನ್ನು ಖುಷಿ ಆಗ್ಬೇಕು. ಯಾಕಂದ್ರೆ ನಾವು ನನಗೆ ಹಿಡ್ಕೊಂತ ಹೇಳ್ತೀವಿ, ನಮ್ದು ಹೆಣ್ಮಕ್ಳ ಸ್ವಭಾವ ಏನಿದೆ ಅಂದ್ರೆ ಖುಷಿ ಪಡೋದಕ್ಕಿಂತ ಅದು ಆಕಿ ತಂದ್ರು ನೋಡು, ಅದು ಆಕೆ ಹಾಕೊಂಡ್ರು ನೋಡಿ, ಇದು ಅನ್ನೋದು ಸ್ವಭಾವ ನಮ್ ಜಾಸ್ತಿ. ಅದು ಹಂಗಿರ್ಬಾರ್ದು. ಯಾಕಂದ್ರೆ ಇವತ್ತಿನ ದಿವಸ ನಾವು ಶರಣರ ಪುರಾಣ ಹೇಳ್ತೀವಿ, ಭಾಗಮತಾಯಿ ಪುರಾಣ ಕೇಳ್ತೀವಿ. ಎಲ್ಲರೂ ಯಾಕೆ ಕೇಳ್ತೀವಿ? ಗುಡ್ಡಾಪುರ ದಾನಮ್ಮ ತಾಯಿ ಕೇಳ್ತೀವಿ. ಅವರು ಮಾಡೋ ಅಂತ ಕಾರ್ಯಗಳು, ಅವರು ಹೇಳಂತ ನುಡಿಗಳು, ಅವ್ರದ್ದು ಎಲ್ಲರ ಕಲ್ಯಾಣವಾಗ್ಲಿ, ನನ್ನ ಸಮಾಜ, ನನ್ನ ದೇಶ, ನನ್ನ ಭಕ್ತರು ಒಳ್ಳೇದಾಗಿ ಇರ್ಲಿ ಅನ್ನಂತ ಯಾರಾದ್ರೂ ಇದ್ರೆ ನಮ್ಮ ಮಠಾಧೀಶರಾದಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೋಡ್ರಿ ತಾಯಂದ್ರೆ, ಇವತ್ತು ತಾವು 7 ಗಂಟೆ ಹಿಡ್ಕೊಂಡ್ ಬಂದ್ರಿ. ಇವತ್ತಿನ ದಿವ್ಸ ಯಾಕೆ ಬಂದ್ರಿ ಅಂದ್ರೆ, ನಿಮ್ ಪ್ರತಿಯೊಬ್ರು ಏನ್ ಅನ್ಕೊಂಡ್ ಬಂದ್ರಿ, ನಾನು 100 ವರ್ಷ ಮುತ್ತೈದೆ ಆಗಿ ಬಾಲ್ಯಮ್ಮ ಭಾಗಮ್ಮ ತಾಯಿನ ಇವತ್ತು ಉಡಿ ತುಂಬ್ಕೋತೀನಿ ಅಂತ ನೀವು ಬಂದ್ರಿ. ಹೌದಲ್ರಿ? ಈಗ ನಾನು ಕೂಡ ಬಂದದೇ ಫಸ್ಟ್ ಟೈಮ್ ಇಲ್ಲಿ. ನನಗ ಈ ಊರೇ ಗುರ್ತಿರ್ಲಿಲ್ಲ, ಬಟಗೆರೆ ಊರ್ ಗುರ್ತಿರ್ಲಿಲ್ಲ. ಇಲ್ಲಿ ಬರೋದು ಫಸ್ಟ್ ಟೈಮ್. ಕಾಳು ಕುಡ್ಲಿಕ್ ಬಂದಾಗ ಭಾಗಮ್ಮ ತಾಯಿ ಅವ್ರು ಅಂದ್ರು, ಆಯವ್ರು ಅಂದ್ರು, ಅಪ್ಪೋರು ಹೇಳಿದಾರಿ ಮಾಡಮರಿಗೆ ಬಾ ಅಂತ ಹೇಳ್ರಿ ಅಂತ ಹೇಳಿದ್ರು. ನಾ ಬರೋ ಟೈಮಿಗೆ ಶಾಸಕರು ಊರಿಗೆ ಹೋಗಿದಾರ. ರೀ ನಾನು ಹಿಂಗ್ ನಡ್ತೀನ್ರಿ, ಬಟ್ಗೆರೆದಾಗ ನಿನಗೆ ಯಾರು ಹೇಳಿದ್ರು ಅಂತ ಶಾಸಕರು ಕೇಳಿದ್ರು. ಗ್ರಾಮೀಣ ಬಿಟ್ಟಿಗೆ ಅಫ್ಜಲ್ಪುರ್ಗೂ ನಡೆದೇನಿ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕ ಅಂತ ಹೇಳಿದಾಗ ಖುಷಿ ಆಗ್ತದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಪ್ರೀತಿ, ವಿಶ್ವಾಸ, ಗುರುಗಳದ ಆಶೀರ್ವಾದ, ಎಲ್ಲಾ ದೇವರ ಆಶೀರ್ವಾದ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನಾನು ಕೂಡ ಇವತ್ತ ಬಹಳ ಸೌಭಾಗ್ಯವತಿ ಇದ್ದೀನಿ. ಯಾಕಂದ್ರೆ ಇಂಥ ಆಶೀರ್ವಾದ, ಇಂಥ ಒಂದು ಪ್ರಸನ್ನಮಯಿ ಒಂದು ಜಗನ್ಮಾತೆಯ ಆಶೀರ್ವಾದ, ಆಮೇಲೆ ಗುರುಗಳ ಆಶೀರ್ವಾದ, ಶಾಸ್ತ್ರಿಗಳು ಹೇಳಂತ ನುಡಿಗಳು ನಾವು ಕಿವಿ ಒಳಗ್ ಬೀಳ್ತಾವಲ್ಲ, ಇಂಥ ಭಾಗ್ಯ ಯಾರಿಗ್ ಸಿಗ್ತದೆ ಹೇಳ್ರಿ ತಾಯಂದ್ರೆ? ನಿಮ್ಮ ಉಡಿ ಸದಾ ಕಾಲ 100 ವರ್ಷ ಮುತ್ತೈದೆ ಆಗಿ ಇರಬೇಕು ಅಂತ ಆ ಭಾಗಮ್ಮ ತಾಯಿಯಲ್ಲಿ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಯಾವುದು ಹೆಣ್ಣು ಲಗ್ನ ಆದ್ಮೇಲೆ ನನಗ್ ಬಂಗಾರ ಕೊಡು, ನನಗ ಚಂದ ಮನಿ ಕೊಡು ಅಂತ ಯಾವತ್ತೂ ಬೇಡ್ಕೊಲ್ಲ. ಆಕಿ ಬೇಡ್ಕೋದೇನಂದ್ರೆ, ನನ್ನ ಮಕ್ಕಳಿಗೆ ಸುಖದಾಗಿಡು ತಾಯಿ, ನನ್ನ ಗಂಡಗ್ ಸುಖವಾಗಿಡು. ಆಕಿನ ಬಗ್ಗೆ ಆಕಿ ಯಾವತ್ತೂ ಕೇಳಲ್ಲ. ಹೌದಲ್ರಿ ತಾಯಂದ್ರೆ? ನಾವ್ ಯಾವಾಗಾರ ನಮಸ್ಕಾರ ಮಾಡೋ ಟೈಮಿಗೆ, ದೇವ್ರಿಗೆ ನಮಸ್ಕಾರ ಮಾಡೋ ಟೈಮಿಗೆ ಗಂಡ ಹಂಗಾಕಿರಲ್ಲ, ನಮ್ಮ ಮಕ್ಕಳು ಹಂಗಾಕಿರ ನನಗ್ ಚಂದ ಇಡು ಅಂತ ಕೇಳ್ಕೊತೀವೇನ್ರಿ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಕಿನ ಬಳಿ ಆ ಶಕ್ತಿ ಇದೆ ಅಂತ ಅನ್ನೋದೇ. ಅದಕ್ಕೆ ನಾರೀದು ನಾರಾಯಣಿ ಅಂತ ಹೇಳುದದ. ಆ ಹೆಣ್ಮಗಳ ಬಳಿ ಅಷ್ಟ ಶಕ್ತಿ ಇದೆ. ಅಷ್ಟ ಶಕ್ತಿ ಅಂತಂದ್ರೆ ಯಾಕಂದ್ರೆ ಪ್ರತಿ ಒಂದು ಶಕ್ತಿ ಆಕಿನ ಬಳಿ ಇದೆ. ಹರ್ ಒಂದು ಸಮಸ್ಯೆ ಯಾವದೇ ಇರ್ಲಿ, ಟೈಮ್ ಯಾವದೇ ಬರ್ಲಿ, ನೋಡ್ಕೊಂಡು ಹ್ಯಾಂಗ್ ಮಾಡ್ಬೇಕು ಅನ್ನೋ ಅಂತ ಛಲ, ಹ್ಯಾಂಗ ಪರಿಹಾರ ಮಾಡ್ಬೇಕನ್ನ ಅಂತ ಒಂದು ಯುಕ್ತಿ ಯಾರ ಬಳಿ ಇದ್ರೆ ಅದು ತಾಯಂದ್ರ ಬಳಿ ಅದ, ಹೆಣ್ಮಕ್ಳ ಬಳಿ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ.
ನನ್ನೆಲ್ಲ ಹಿರಿಯರು ಕುಂತಿದಾರ, ಅಣ್ಣ ತಮ್ಮದವ್ರು ಕುಂತಿದಾರ. ಅವ್ರ ಅನಂಗಾರ ಮಾಡಮ್ ಬಂದು ಬರೀ ಹೆಣ್ಮಕ್ಳದೇ ಭಾಷಣ ಮಾಡ್ಲಿಕ್ಕತ್ತಾರ. ಅದಕ್ಕೆ ನೀವು ಕೂಡ ಒಪ್ಕೋಬೇಕ್ರಿ ಹಿರಿಯರೇ, ಅಂತಂದ್ರೆ. ಯಾಕಂದ್ರೆ ನಾರಿ ಯಾವಾಗ ಹೆಣ್ಮಕ್ಳು ಜೊತೆ ಇದ್ದಾಗ ಮಾತ್ರ ಸೃಷ್ಟಿ ಆಗದೆ ಒಂದು ಹೆಣ್ಮಕ್ಳ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ನೋಡ್ರಿ, ಮನ್ಯಾಗ ನಿಮ್ಮ ಹೆಂಡತಿಗೆ ನೀವು ಮನ್ಯಾಗ ಹೆಣ್ಮಕ್ಳು ಖುಷಿ ಇದ್ದಾಗ ಲಕ್ಷ್ಮಿ ಎಲ್ಲಿ ಬರ್ತಾಳ ಅಂದ್ರೆ ನಿಮ್ಮಲ್ಲೇ ಇರ್ತಾಳ. ನೀವು ಮನ್ಯಾಗ ಸೆಟ್ ಮಾಡ್ಕೊಂಡು ಹೋದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಯಾರಿಗೂ ಲಕ್ಷ್ಮಿ ಬರೋದೇ ಇಲ್ಲ, ದುಡ್ಡೇನು ಚಲೋ ಹೋಗಲ್ಲ. ಅದಕ್ಕೆ ಪ್ರತಿಯೊಬ್ರು ಮನ್ಯಾಗ ಹೆಂಡತಿಗೆ ಗೌರವ ಕೊಡ್ರಿ, ಲಕ್ಷ್ಮಿಗೆ ಆಧಾರ ಮಾಡ್ರಿ. ಯಾಕಂದ್ರೆ ಲಕ್ಷ್ಮಿ ಸರಸ್ವತಿ ಎಲ್ಲಿ ವಾಸವಾಗುತ್ತಾರ ಅಂದ್ರೆ ಎಲ್ಲಿ ಆ ಮನೆಯೊಳಗೆ ಸುಖ ಶಾಂತಿ, ಹೆಣ್ಮಕ್ಳಿಗೆ ಗೌರವ ಪ್ರೀತಿ ಪ್ರೇಮ ಇರ್ತದ, ಅಲ್ಲೇ ಲಕ್ಷ್ಮಿ ಇರ್ತಾಳ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸಮಯ ಬಹಳಷ್ಟು ಆಗಿದೆ. ಎಲ್ಲ ತಾಯಂದ್ರು ಚಪ್ಪಲ್ ಹೊಡೆದಿದ್ದೇನೆ ನಿಮಗೆ ಶರಕ್ ತಗೊಂಡಿ ಮಸ್ತವಾಗಿ ನಮ್ಮ ಶರಣರದ ಪುರಾಣ ನಮ್ಮ ಶಾಸ್ತ್ರಿ ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದು ಒಂದೇ ಅಲ್ಲ, ಎಂಟೈರ್ ಗ್ರಾಮೀಣದಾಗ ಎಲ್ಲಾ ಕಡೆ ಶಿವಲಿಂಗ ಶಾಸ್ತ್ರಿ ಅವ್ರ ಪುರಾಣ ಹೇಳ್ತಾರೆ. ಇಷ್ಟ ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಅದಿನ ಕೇಳ್ಬೇಕು ಅನಿಸಲ್ಲ. ಅದಕ್ಕೆ ನಮ್ಮ ಭಾಗೀರಥಿ ಅಕ್ಕೋರು ಹೇಳಿದ್ರು, ನನಗ ಪುರಾಣ ಪ್ರವಚನ ಇದ್ದಾಗ 11-10 ಗಂಟೆಗೆ ಯಾವಾಗ್ಲೂ ಮನೆಗೆ ಹೋಗಿಲ್ಲ ತಾಯಂದ್ರೆ, 2 ಗಂಟೆಗೆ ಹೋಗ್ತೀನಿ ನಮ್ಮ ಮನೆಗೆ. 1-2 ಗಂಟೆ ಪೂರಾ ಮುಗಿಸ್ಕೊಂಡ್ ಮಂಗಳ ಆರತಿ ಮಾಡ್ಕೊಂಡ್ ಪ್ರಸಾದ ತಗೊಂಡ್ ಮನೆಗೆ ಹೋಗೋದು 1 ಗಂಟೆ 2 ಗಂಟೆಗೆ ಬಿಂದಾಸ್ ಹೋಗಿರ್ತೀನಿ. ಯಾಕಂತಂದ್ರೆ ನನಗ ಲಗ್ನಕ್ಕಿಂತ ಮೊದಲು ಒಂದೇ ಎಲ್ಲರಿಗೂ ಒಂದ್ ತವ್ರ ಮನೆ ಇರ್ತದ, ಹೌದಲ್ರಿ? ಎಲ್ಲಾ ಹೆಣ್ಮಕ್ಳಿಗೆ ತವ್ರ ಮನೆ ಎಷ್ಟಿರ್ತದ? ನಿಮಗ್ ಗುರ್ತದ ನನಗೆ ಎಷ್ಟು ತವ್ರ ಮನೆಗಳು ಅದಾವ? 300 ಮನೆಗಳು ನನಗ್ ತವ್ರ ಮನೆ ಅಂದ್ರೆ 300 ಹಳ್ಳಿಗಳು. ಅದ್ರ ಪ್ರತಿ ಒಂದ್ ಮನೆ 3 ಲಕ್ಷ ಮನೆಗಳು ನನಗ್ ತವ್ರ ಮನೆ ಅದ ಅಂತ. ಯಾಕಂದ್ರೆ ನನ್ನ ಗ್ರಾಮೀಣ ಮತಕ್ಷೇತ್ರದಾಗ ಹಳ್ಳಿ ಓಡಾಡ್ತಿರ್ತೀನಿ, ಹಳ್ಳಿ ಕಾರ್ಯಕ್ರಮ ಹೋಗಿರ್ತೀನಿ. ಇಷ್ಟ ಪ್ರೀತಿ ಗೌರವ ತಾವು ಕೂಡ ಇವತ್ತೆಲ್ಲ ಪ್ರೀತಿದಿಂದ ನಮ್ಮ ಭಾಗಮ್ಮ ತಾಯಿಯವರು. ಯಾಕಂದ್ರೆ ಅವ್ರಿಗೆ ನಾನು ಫಸ್ಟ್ ಮಾಗಾವದಲ್ಲಿ ನೋಡಿ ಮತ್ತೆ ಮನೆಗ್ ಬಂದ್ರು, ಕಾರ್ಡ್ ಕೊಟ್ರು, ತಾವು ಬರ್ಬೇಕು ಅಂತ ಹೇಳುವಾಗ ಮತ್ತೆ ಅಪ್ಪದನ್ನ ಸಂದೇಶ ಕೊಟ್ರು. ಸೊ ನಾನು ಉಡಿ ತುಂಬೋದು ಇವತ್ತ ಇಂಥ ಪವಿತ್ರ ದಿನ ಯಾರನ್ನು ಬಿಡಲ್ಲ, ಹೌದಲ್ರಿ? ನೀವು ನೋಡ್ರಿ ಚಪ್ಪಾಲ್ ಹೊಡೆದು ಬಿಡ್ತೀರಿ, ಸ್ವಲ್ಪ ಎಲ್ಲ ಇದು ಆಗ್ಲಿಲ್ಲ. ಮಾಡಮ್ ಅಂತೂ ಮೈಕ್ ಹಿಡಿದು ಬಿಟ್ಟಾರ, ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು. ಜ್ಯೋತಿ ಮಾಡಮ್ ಅವ್ರನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು, ನಮ್ಮ ಭಾಗೀರಥಿ ಅವ್ರು ಮಾತಾಡಿದ್ರು. ಅದಕ್ಕ ನನಗ ಅನ್ಸಿಕತ್ತೆ ಶಾಸ್ತ್ರಿ ಅವ್ರು ಇನ್ನ 2 ತಾಸು ಮಾತಾಡ್ಲೇನ್ರಿ ತಾಯಂದ್ರೆ. ಅದು ಶಾಸ್ತ್ರಿ ಅವ್ರು ಹೇಳ್ದಂಗ ಆಗಂಗದ ಈಗತ್ಲೆ ಅದಕ್ಕೆ ಜಾಸ್ತಿ ಟೈಮ್ ತಗೋಲ್ಲ. ತಮ್ಮ ಎಲ್ಲರೂ ಇಷ್ಟೇ ಶಾಂತ ರೀತಿಯಲ್ಲಿ ಬಂದು ಪುರಾಣ ಪ್ರವಚನ ಎಲ್ಲರೂ ಕೇಳ್ತಾ ಇದ್ರಿ, ಬಹಳ ಖುಷಿ ಆಯ್ತು. ಎಲ್ಲರೂ ಶಾಂತ ರೀತಿಯಲ್ಲಿ ಉಡಿ ತುಂಬ್ಕೊರಿ, ನಿಮ್ಮ ಉಡಿ ಸದಾ ಕಾಲವಾಗಿ ಮುತ್ತೈದೆ ಆಗಿರ್ಲಿ ಅಂತ ಕೇಳ್ಕೊಂಡು ಮಾತಾಡೋವಾಗ ಏನೇ ತಪ್ಪಾಗಿತ್ತಂದ್ರೂ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ. ಯಾಕಂದ್ರೆ ನಾನು ಹುಟ್ಟು ಬೆಳೆದುದು ಮಹಾರಾಷ್ಟ್ರದಲ್ಲಿ, ನಾನು ಲಗ್ನ ಆದ್ಮೇಲೆ ಕನ್ನಡ ಮಾತಾಡಕ್ ಕಲ್ತಿದ್ದೀನಿ. ಅದಕ್ಕೆ ಮಾತಾಡೋವಾಗ ಏನೇ ತಪ್ಪಾಗಿತ್ತಂದ್ರೂ ನಿಮ್ ಮಗಳು, ನಿಮ್ಮ ಅಕ್ಕ, ನಿಮ್ ತಂಗಿ ಅಂತ ನನಗೆ ಕ್ಷಮೆ ಮಾಡ್ರಿ. 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.